ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಡೀಸೆಲ್ ಆದ ಬಳಿಕ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯ ಬಳಿಕ ಈಗ ಗೃಹ ಬಳಕೆಯ ಸಿಲಿಂಡರ್ ದರ ಕೂಡ ಹೆಚ್ಚಳ ಆಗಿದೆ. ಹಾಗಾಗಿ ಮಹಿಳೆಯರು ಬೆಳಗ್ಗೆ ಎದ್ದು ಅಯ್ಯೋ ನಾವು ಯೂಸ್ ಮಾಡುವಂತ ಸಿಲಿಂಡರ್ ದರ ಕೂಡ ಹೆಚ್ಚಳ ಆಯ್ತಾ ಅನ್ನುವಂತ ಆತಂಕ. ಪೆಟ್ರೋಲ್ ಡೀಸೆಲ್ ಆಯ್ತು, ಇದೀಗ LPG ಸರದಿ ಮತ್ತೆ ಹೆಚ್ಚಾಗಿದೆ. ಗೃಹ ಬಳಕೆ ಸಿಲಿಂಡರ್ ರೇಟ್, ಗೃಹ ಬಳಕೆ ಸಿಲಿಂಡರ್ ದರದಲ್ಲಿ 29 ರೂಪಾಯಿ ಏರಿಕೆ ಆಗಿದೆಯಂತೆ. 944 ರೂಪಾಯಿ ಕೊಡಬೇಕು. 14 kg ತೂಕದ ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ 915 ರೂಪಾಯಿ ಇತ್ತಂತೆ ಸಿಲಿಂಡರ್ ದರ. ಗೃಹ ಬಳಕೆ ಸಿಲಿಂಡರ್ ದರ ಈಗ 944 ರೂಪಾಯಿ ಕೊಡಬೇಕು. ಹೆಚ್ಚುವರಿ 29 ರೂಪಾಯಿ ಸೇರಿಸ್ಕೊಡ್ಬೇಕು. ಬೆಳ್ಳಂಬೆಳಿಗ್ಗೆ ಗೃಹಿಣಿಯರಿಗೆ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಕಳೆದ 3 ತಿಂಗಳ ಅವಧಿಯಲ್ಲಿ ಇದು 2ನೇ ಬಾರಿ ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ ಆಗಿರೋದು. ಇರಾನ್ ಅಮೆರಿಕ ಯುದ್ಧದ ಕಾರಣವನ್ನ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಅದರಿಂದ ಭಾರತಕ್ಕೆ ನೇರ ಪರಿಣಾಮ ಇದೆ. ಪೆಟ್ರೋಲ್ ಡೀಸೆಲ್ ವಿಚಾರ ಮತ್ತು LPG ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ದರ ಏರಿಕೆ ಮಾಡದೆ ನೋ ಆಪ್ಷನ್ ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ಪದೇ ಇದನ್ನೇ ಹೇಳ್ತಾ ಇರೋದು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹಳೆಯ ಪದ್ಧತಿಗಳನ್ನ ರೂಢಿಸ್ಕೊಳ್ಳಿ ಅನ್ನೋ ರೀತಿಯಲ್ಲೇ ಹೇಳ್ಬಿಟ್ಟಿರೋದು. ಮಿತವಾಗಿ ಪೆಟ್ರೋಲ್ ಡೀಸೆಲ್ ಬಳಕೆ ಮಾಡಿ ಅಂತ ಹೇಳಿದ್ರು. ಬಟ್ ಯಾರು ಕೂಡ ಒಲೆ ಮುಂದೆ ಆ ಹೊಗೆ ಮುಂದೆ ಮಹಿಳೆಯರು ಕೂತ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೇನೆ ಈ ಸಿಲಿಂಡರ್ ಅನ್ನೋಂಥ ಯೋಜನೆ ಕೊಟ್ಟಿರೋದು ಮಹಿಳೆಯರಿಗೆ. ಬಟ್ ಈಗ ಸಿಲಿಂಡರೇ ಸಿಗ್ತಾ ಇಲ್ಲ, ಹೆಚ್ಚುವರಿ ದುಡ್ಡು ಕೊಡಬೇಕು ಅಂತ ಅಂದ್ರೆ ಮಹಿಳೆಯರು ಪರದಾಡ್ತಿದ್ದಾರೆ.